ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ MSN ಕಾರ್ಟೂನ್ ಕನ್ನಡ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ಅದರಲ್ಲಿ ನೋಡೋದಕ್ಕಿಂತ ಮುಂಚೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ರೀ ಎಷ್ಟೊತ್ರಿ ಬರೋದು? ನನಗಂತೂ ಬಡ್ಕೊಂಡು ಸಾಕಾಗೋಯ್ತಪ್ಪ. ನಾನು ಒಬ್ಬಳೆ ಎಷ್ಟೊತ್ತ ಕೆಲಸ ಮಾಡ್ಲಿ? ಲೇ ಗಂಗಿ, ಬೆಳಿಗ್ಗೆನೇ ಶುರು ಆಯ್ತಾ ನೀನ್ ಸುಪ್ರಭಾತ? ಏನು ನೀವು ಎಲ್ಲ ಕೆಲಸ ನಾನು ಒಬ್ಬಳೆ ಮಾಡ್ಕೊಂಡು ಸಾಯ್ತಾ ಇದೀನಿ. ಅಂತದ್ರಲ್ಲಿ ನೀವು ಏನೇನೋ ಹೇಳ್ತಾ ಇರ್ತೀರಲ್ಲ. ತಗೊಳ್ಳಿ, ನನಗೆ ಯಾಕೋ ವಿಪರೀತ ಸೊಂಟ ನೋವು. ಮನೇಲಿ ಒಂದು ತೊಟ್ಟು ನೀರಿಲ್ಲ. ಹೋಗಿ ಬಾವಿಲಿ ನೀರು ಸೇರ್ಕೊಂಡ್ ಬನ್ನಿ. ಏನೋ ನಾನಾ? ಏನ್ ನನ್ ಕೈಲಾಗಲ್ಲ ಕಣೆ ಗಂಗಿ. ಯಾಕೋ ನೆನ್ನೆಯಿಂದ ಎಡಗಾಲ್ ತುಂಬಾ ನೋವು ಕಣೆ. ಹುಡುಗೆ ಹಂಗೆ ನಿಧಾನಕ್ಕೆ ಹೋಗಿ ನೀರ್ ತಂದ್ಬಿಡು. ನಾನ್ ಬೇಕಾದ್ರೆ ಆಚೆ ಕಡೆಗೆ ಬಂದು ಇಸ್ಕೊಂಡು ಒಳಗಿಕ್ತೀನಿ. ಅಬ್ಬಬ್ಬಾ, ಏನ್ ನಾಟಕ ಮಾಡ್ತೀರಿ ನೀವು? ನಾನು ಅಷ್ಟು ದೂರ ನಡ್ಕೊಂಡು ಹೋಗಿ ನೀರ್ ತರದಂತೆ, ನೀವು ಬಾಕ್ಲ ಹತ್ರ ನಿಂತ್ಕೊಂಡು ಒಳಗಡೆ ಕಿಳಿಸ್ಕೊಳ್ಳೋದಂತೆ. ಅಲ್ಲಿಂದ ನೀರ್ ತಂದೊಳಗೆ ಮನೆ ಒಳಗಡೆ ನೀರ್ ಇಡೋದು ಕಷ್ಟ ಆಗ್ತದ? ಏ ಗಂಗಿ, ಅರ್ಥ ಮಾಡ್ಕಳೆ. ನಂಗೆ ಇವಾಗ ಕಾಲ್ ನೋವು ಹೇಳದ್ನಲ್ಲ. ನಿನ್ನೆ ಕೂಲಿಗೆ ಹೋಗಿ ಬರುವಾಗ ದಾರಿಲಿ ದೊಡ್ಡ ಕಲ್ಲಿತ್ತು, ನೋಡ್ಲಿಲ್ಲ, ಎಡೋಗ್ಬಿಟ್ಟೆ. ಕಲ್ ತುಳಿದಕ್ಕೆ ಕಾಲ್ ಯಾಕೋ ನೋವ್ತೈತೆ ಕಣೆ. ಒಂದ್ ಹೆಜ್ಜೆನ ಮುಂದಿಡಕ್ ಆಗ್ತಿಲ್ಲ. ಇವತ್ತೊಂದಿನ ಹೋಗಿ ಹುಡುಗೆ ತಗೊಂಬ ಹೋಗಿ. ಏನಾಯ್ತಪ್ಪ? ಯಾಕೆ ಇಬ್ರು ಹಿಂಗ್ ಕಿತ್ತಾಡ್ತಿದ್ದೀರಾ? ನೋಡವ ರಕ್ಷಿತಾ, ನಿನ್ನೆ ಬರುವಾಗ ದಾರಿಲಿ ಯಾವ್ದೋ ಕಲ್ ತುಳಿದ್ಬಿಟ್ಟೆ ಕಣವ. ಅದಕ್ಕೆ ಕಾಲ್ ನೋವ್ತೈತೆ ಅಂದ್ರೆ ನಿಮ್ಮ ಅಮ್ಮ ನೀರ್ ತಗಬಾ ಅಂತ ಪೀಡಿಸ್ತಾವಳ ನನ್ನ. ಅಲ್ಲ, ಬರೀ ನಿಮ್ನವನೇ ಹೇಳ್ಕೊಂಡ್ಬಿಟ್ರೆ ನನ್ನವ್ ಯಾಕೆ ಕೇಳೋರು? ನನಗೂ ಯಾಕೋ ಸೊಂಟ ನೋವು ಅಂತ ನಾನಿದ್ರೆ ಇವರು ನನ್ನ ಕಷ್ಟನೇ ಅರ್ಥ ಮಾಡ್ಕೊಳ್ಳಲ್ಲ. ಅಯ್ಯೋ ಅಮ್ಮ, ಕೊಡಮ್ಮ, ನಾನೇ ತಗೊಂಡ್ಬರ್ತೀನಿ. ಕಾವೇರಿನ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಕೊಡಮ್ಮ ಬಿಂದಿಗೆನ. ಹ್ಞೂ ಆಯ್ತು. ಅವ್ರ ಮನೆ ತಕ್ಕೆಲ್ಲ ಹೋಗ್ಬೇಡ. ನೀರ್ ತಗೊಂಡು ಸೀದಾ ನೆಟ್ಟೆ ನಮ್ಮನೆಗೆ ಬಾ. ಸರಿ ಅಮ್ಮ, ಆಯ್ತು. ಯಾಕ್ರಿ ಹಂಗ್ ನೋಡ್ತಿದ್ದೀರಾ ನನ್ನ? ಅಲ್ಲ, ಸೊಂಟ ನೋವು ಅಂದಲ್ಲ, ಒಂಚೂರು ಮುಲಾಮ್ ತಿಕ್ಲಾ ಅಂತ. ಹಾ, ಮುಲಾಮ ಏನ್ ಬೇಕಾಗಿಲ್ಲ, ನಾನೇ ತಿಕ್ಕೋತೀನಿ. ಏ ಗಂಗಿ, ಅಪರೂಪಕ್ಕೆ ಮುಲಾಮ್ ತಿಕ್ಕಕ್ ಬಂದ್ರೆ ಬೇಡ ಅಂತೀಯಲ್ಲ. ಬಾ ಕುತ್ಕೋ, ಬಾ ಇಲ್ಲಿ. ಗಂಗಿ, ಇಲ್ಲೇನೆ ನೋವು? ಅಲ್ಲಲ್ಲ, ಒಂಚೂರು ಎಡಗಡಿಕೆ. ಎಡಗಡಿಕ ಇಲ್ಲ ರೀ, ಎಡಗಡಿಕೆ ಅಂತ ಹೇಳ್ತಿಲ್ವಾ? ಬಲ್ಗಡಿಗೆ ತೋರಿಸ್ತಿರಲ್ಲ. ಇಲ್ಲೇನೆ. ವಾ, ಅಲ್ಲೇ. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನೀ ಕುಳಿತಿರಲು ಈ ನಿನ್ನ ಸೊಂಟಕ್ಕೆ ನೋವಾಗಿದೆ, ಮೂಲ ಮುನ್ನ ಹಚ್ಚೆಂದು ನನ್ನ ಕರೆದಿದೆ. ಏನ್ ಮಾಡ್ತಿದ್ದೀರಾ ನೀವು? ಏನಿಲ್ಲ ಕಣೆ ಗಂಗೆ, ಸುಮ್ನೆ ಹಂಗೆ ಒಂದೆರಡು ಪದ ಆಡದೆ ಅಷ್ಟೇ. ಹಾ, ಪದನಾ? ಇಲ್ಲ, ಸಾಕು, ನಂಗೆ ಹಚ್ಚಿದ್ದು ಸಾಕ್ ಬಿಡಿ. ಗಂಗೆ, ಯಾಕೆ ತಿರ್ಕೊಂಡ್ಬಿಟ್ಟೆ? ಇನ್ನು ನಾನು ಸರಿಯಾಗಿ ಹಚ್ಚೇ ಇಲ್ಲ. ನೀನ್ ಹಚ್ಚೋದು ಬೇಡ, ಪದ ಆಡೋದು ಬೇಡ. ಸಾಕು, ಹೋಗು, ಎದ್ದೋಗ್ ನೋಡು, ಏನಾದ್ರು ಕೆಲಸ ಇದೆ ನೋಡು. ಗಂಗಿ, ಏನು ಕೆಲಸ ಇಲ್ಲ ಕಣೆ, ಕಾಲ್ ಬೇರೆ ಉಣ್ಕೈತೆ. ಅದಕ್ಕೆ ಅಲ್ವಾ ಮನೇಲಿರೋದು. ಮನೇಲಿ ಏನ್ ಮಾಡ್ಬೇಕು? ಕುಣ್ಕೊಂಡ ಪಣ್ಕೊಂಡ ಹೋಗ್ಬೇಕಿತ್ತು ಕೂಲಿಗೆ. ಹೇಳೆ ಗಂಗಿ, ಏನಂತ ಮಾತಾಡ್ತೀಯ? ಹೂ, ಮತ್ತೀಗ ನಿನಗೆ ಎಷ್ಟು ಉಗಿದ್ರು ಅಷ್ಟೇನೆ. ಈ ಜನ್ಮದಾಗ ಬುದ್ಧಿ ಬರಕಿಲ್ಲ ನಿಂಗೆ. ಸಾಕ್ ಬಿಡೆ, ಇರೋ ಬುದ್ಧಿನೇ ಸಾಕು. ಬುದ್ಧಿವಂತ ಎಂಟಿ ಸಿಕ್ಕಿಲ್ವ ನಂಗೆ? ಏನ್ ಅದೃಷ್ಟ ಮಾಡಿದ್ದೀನಿ ನಾನು. ಇಂಥ ಮಾತ್ಕೇನ್ ಕಮ್ಮಿ ಇಲ್ಲ. ಇಂಥ ಮಾತ್ಕೆಲ್ಲ ಕರ್ಗೊಳಲ್ಲ ನಾನು. ಅಮ್ಮ ಕಾವೇರಿ, ಸೀರೆನ್ ತಗೊಂಡೋಗಿ ಗಂಗಾ ಮತ್ತೆ ಕೊಟ್ಟು ಬರ್ತೀನಿ. ಹತ್ರ ಸಂಬಂಧಿಕರು ಅಂತ ಈ ಊರಲ್ಲಿ ಅವ್ರೊಬ್ರೆ ನಮ್ಗಿರೋದು. ಶಾಸ್ತ್ರದ ಪ್ರಕಾರ ನಮ್ ಕುಟುಂಬದ ಹೆಣ್ಮಕ್ಳಿಗೆ ಸೀರೆ ಕೊಡ್ಬೇಕು. ರೀ, ನಾನ್ ಕೊಟ್ಟು ಬರ್ಲಾ? ನೀನಾ? ಹೌದು ರೀ, ನಿಮ್ಮ ಅತ್ತೆ ನನ್ಗೆ ಅಷ್ಟೊಂದು ಪರಿಚಯ ಇಲ್ಲ. ಈ ತರ ಅವಾಗ ಹೋಗ್ಬಿಟ್ಟು ಬಂದ್ರೆ ಸ್ವಲ್ಪ ನನಗೂ ಪರಿಚಯ ಆಗ್ತಾರೆ. ಅವ್ರು ಬೇರೆ ಮದ್ವೆ ಆಗಿ ಬಂದಾಗಿಂದ ನಮ್ಮ ಮನೆ ಕಡೆ ಒಂದೇ ಸತಿ ಬಂದಿರೋದು. ಅದಾದ್ಮೇಲೆ ಬಂದೇ ಇಲ್ಲ. ನಾನು ಕೂಡ ಅವ್ರ ಮನೆ ಹತ್ರ ಹೋಗಿಲ್ಲ. ನಾನು ಕಾವೇರಿ ಹೋಗಿ ಬರ್ತೀವಿ, ನೀವು ಹೂ ಅಂದ್ರೆ. ಸರಿ ಕಾವ್ಯ, ಆಯ್ತು. ಇಬ್ರು ಹೋಗ್ಬಿಟ್ಟು ಸೀರೆ ಕೊಟ್ಬಿಟ್ಟು ಬನ್ನಿ. ಮತ್ತೆ ಕಾವ್ಯ, ನಮ್ಮತ್ತೆ ಸ್ವಲ್ಪ ಕೊಂಕು ಮಾತಾಡೋದು ಜಾಸ್ತಿ. ಅದಕ್ಕೆ ನಿನಗೆ ಬೇಜಾರಾಗ್ಬೋದು. ಪರವಾಗಿಲ್ಲ ರೀ, ಅವ್ರು ಏನೇ ಅಂದ್ರು ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ ಬಿಡಿ. ಅವ್ರು ಏನಾದರೂ ಅನ್ಲಿ, ಹೋಗಿ ನಾನು ಚೆನ್ನಾಗೆ ಮಾತಾಡಿಸಿ ಸೀರೆ ಕೊಟ್ಬಿಟ್ಟು ಬರ್ತೀನಿ. ಕೊಡಿ ಅದನ್ನ, ನೀವು ಆರಾಮಾಗಿ ಮನೆಯಲ್ಲೇ ಇರಿ. ನಾನು ಕಾವೇರಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀವಿ. ಹಾ ಸರಿ ಕಾವ್ಯ, ಆಯ್ತು. ಬನ್ನಿ ಅದಕ್ಕೆ, ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಹೋದ್ರೆ ಅತ್ತೆ ಮನೆ. ರಕ್ಷಿತನು ಮನೆ ಹತ್ರನೇ ಇರ್ತಾಳೆ. ಸರಿ ಕಾವೇರಿ, ನಡಿ ಹೋಗೋಣ. ಅಯ್ಯೋ, ಸುಮ್ ನಿದ್ದೋಗಯ್ಯ ನೀನು. ಅತ್ತೆ ಅತ್ತೆ, ಹುಳಿಯಾವಳಿ ಹುಳು ಅತ್ತೆ ಅಂತ ಕೂಗ್ತಿರೋಳು. ಗಂಗೆ, ಯಾರಂತ ಗೊತ್ತಾಗ್ಲಿಲ್ವೇನೆ? ಇನ್ ಯಾರೇ ಕರೀತಾ ನಿನ್ನ ಅತ್ತೆ ಅಂತ? ನಮ್ ಕಾವೇರಿ ಬಂದಿರ್ಬೇಕು. ಅದೇನ್ ಕೇಳೋಗು. ಕಾವೇರಿನ? ರಕ್ಷಿತ ಹೋದ್ನಲ್ಲ ಅವಳ ಮನೆ ಕುಡಿಕೊಂಡು. ಈ ಕಾವೇರಿ ನೋಡಿ ಇದ್ ಕಡೆಗೆ ಬಂದವಳೆ. ಅತ್ತೆ, ಬಂದೆ. ಓ ಕಾವ್ಯ, ಏನ್ ಇಷ್ಟೂರ ನಮ್ಮನೆ ಕಡೆಗೆ? ಆಂಟಿ, ಕಾವೇರಿ ಮದ್ವೆ ಫಿಕ್ಸ್ ಆಯ್ತಲ್ಲ, ಅದಕ್ಕೆ ನೆನೆ ಸೀರೆ ತಗೋಬರಕ್ ಹೋಗಿದ್ವಿ. ಹತ್ರ ಸಂಬಂಧಿಕರು ಅಂದ್ರೆ ನೀವು ಮಾತ್ರ ಅಲ್ವಾ ಇರೋದು, ಅದಕ್ಕೆ ನಿಮ್ಗೂ ಸೇರಿ ಸೀರೆ ತಗೊಬಂದ್ವಿ. ರಕ್ಷಿತಂಗೂ ಬಟ್ಟೆ ತಗೊಂಡಿದೀವಿ. ತಗೊಳ್ಳಿ ಆಂಟಿ. ಸೀರೆ ಕೊಡಿಲಿ ನೋಡೋಣ. ಸೀರೆ ಏನೋ ಸುಮಾರಾಗಿ ಐತೆ, ಅಷ್ಟೊಂದೇನ್ ಚೆನ್ನಾಗಿಲ್ಲ. ನಾನು ಒಂದ್ ಮನೆ ತಾನೆ ಒಂದೆರಡು ಜೊತೆ ಸೀರೆ ತಗೊಂಡೆ. ಪ್ಯಾಟೆಗೆ ಹೋಗಿ 2,000 ರೂಪಾಯಿ ಕೊಟ್ಟು ತಗೊಂಡೆ. ಹೆಂಗೈತ್ ಗೊತ್ತಾ ಸೀರೆ? ಹಬ್ಬಾ, ನೀನು ಕೂಡ ನಿನ್ ಮದುವೆ ಉಡ್ಕೊಂಡಿರ್ಲಿಲ್ವೇನ? ಅದಳೆ ಗಂಗಿ, ಅದ್ಯಾವಾಗ್ಲೇ ಹೋಗ್ತಾ ಬಂದೆ? ಸಿಟಿ ಕಡೆಗೆ ಯಾವಾಗ ಹೋಗಿದ್ದೆ? ಅಯ್ಯಪ್ಪ, ಬೇರೆ ಯಾವಾಗ ಬರ್ಬೇಕು, ಏನ್ ಮಾತಾಡ್ಬೇಕು ಒಂದು ಗೊತ್ತಾಗಲ್ಲ. ನನ್ ಮರವಾದೆ ಕಳಿಯಕ್ಕೆ ಅಂತ ಹುಟ್ಟವನು. ಯಾವಾಗ್ಲೂ ತಗೊಬಂದೆ. ನೀನು ಯಾಕೆ ಇವಾಗ? ಅಲ್ಲ ಕಣೆ, 2,000 ರೂಪಾಯಿ ಕೊಟ್ಟು ತಗೊಬಂದೆ ಅಂತಲ್ಲ ಸೀರೆನಾ? ಎಲ್ಲಿ ತಗೊಂಬೋಗ್ ನೋಡೋಣ. ನೀನ್ ಯಾಕೆ ತೋರಿಸಿ? ನೀನು 2,000 ರೂಪಾಯಿ ಸೀರೆ ಕೊಡ್ಸ್ಬೇಕು ಅಂದ್ರೆ ವರ್ಷ ಗಟ್ಲೆ ದುಡಿಬೇಕು ನೀನು.
ನಾವೆಂಗೋ ಹೆಣ್ಮಕ್ಳು ಅಷ್ಟೆಷ್ಟ ಕುಡಿಕೊಂಡು ತಗೋತೀವಿ, ಕಷ್ಟಪಟ್ಟು ಕೆಲಸ ಮಾಡಿ ತಗೊಂಡಿರೋದು. ನೀನ್ ಯಾಕೆ ತೋರಿಸ್ಲಿ ನಾನು? ಏ ಅಲ್ಲ ಕಣೆ, ಹೆಂಗೋ ಸೀರೆ ತಗೊಂಡಲ್ಲ, ನನಗೂ ಹಂಗೆ ಒಂದು ಪ್ಯಾಂಟ್ ಶರ್ಟ್ ತಗೊಳ್ಳೋದಲ್ವೇನೆ. ಯಾಕೆ ಹೇಳು, ನಾನೇ ವರ್ಷಕ್ಕೊಂದ್ಸತಿ ತಗೋತೀನಿ, ನಿನಗೆ ಬೇರೆ ಎಲ್ಲಿಂದ ತಗೋಬರ್ಲಿ? ಏ ಅಲ್ಲ ಕಣೆ, ಇವಾಗ ಹೆಂಗೋ ನೀನು ಸೀರೆ ಬಂತಪ್ಪ, ನಾನು ಮದ್ವೆಗೆ ಏನೇ ಹಾಕೊಳ್ಳಿ ಆ ಸೀರೆನ ವಾಪಸ್ ಕೊಟ್ಬಿಟ್ಟು ನಂಗೆ ಒಂದ್ 2 ಜೊತೆ ಪ್ಯಾಂಟ್ ಶರ್ಟ್ ತಗೊಂಡ್ಬಿಡು. ಹೆಂಗೋ ಕಾವೇರಿ ಮದ್ವೆಗೆ ಅವರ ಸೀರೆ ಕೊಟ್ಟವ್ರಲ್ಲ, ಚೆನ್ನಾಗೈತೆ ಸೀರೆ, ನೀನ್ ತಗೊಂಡಿರೋ ಸೀರೆನ ವಾಪಸ್ ಕೊಟ್ಬಿಡೆ. ಏ ಇಲ್ಲ ರೀ, ನಾನು ಕೊಡಕ್ಕಾಗಲ್ಲ. ನಾನು ನಾಳೆ ಬ್ಲೌಸ್ ಅಲ್ಲಿ ಹಾಕ್ಬಿಟ್ಟಿದ್ದೀನಿ. ಬ್ಲೌಸ್ ಅಲ್ಲಿ ಹಾಕ್ಬಿಟ್ಟ, ಅದ್ಯಾವಲೇ ಹೊಲಾಗ್ತೆ? ಯಾವಾಗ್ಲೂ ಹೊಲಾಗ್ತೆ. ಸುಮ್ನಿರತ್ತ, ತಾಳ್ತೀನಿ ಬಿಡ ನೀನು. ಏನವ ಕಾವ್ಯ, ಮನೆ ಅಡ್ಜಸ್ಟ್ ಆಯ್ತಾ? ನಿಂಗೆಲ್ಲ ಅಡ್ಜಸ್ಟ್ ಆದದು ಕಷ್ಟನೇ ಆಗಿರ್ತದೆ. ಸುಖವಾಗಿ ಬೆಳೆದಿರೋ ಹುಡುಗಿ ನೀನು. ಅಲ್ಲ, ಒಂದ್ ಮಾತು ಕೇಳ್ತೀನಿ, ಒಳ್ಳೆ ಗಂಡುಗಳೇ ಸಿಗ್ಲಿಲ್ವಾ ನಿಂಗೆ? ಆಂಟಿ, ನನ್ಗೇನ್ ಕಮ್ಮಿ ಆಗಿದೆ ಹೇಳಿ? ಅವರು ನನ್ನನ್ನ ತುಂಬಾ ಚೆನ್ನಾಗೇ ನೋಡ್ಕೊಳ್ತಾರೆ. ಅವ್ರಂತ ಗಂಡನ್ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಪುಣ್ಯ ಮಾಡಿದ್ದಿ. ಗಂಗೆ ಏನೇನೋ ಹೇಳ್ಬೇಡ, ಸುಮ್ನಿರೀಗ ಈ ಬೇಜಾರು ಮಾಡ್ಕೊಂಬೇಡ ಕಣವ. ಅವಳು ಹಂಗೆ ಒಂಥರ ಸಿಡ್ಕುಮೂತಿ ಸಿಂಗಮ್ ಅಂತರ, ಏನಾದ್ರೂ ಒಂದು ಒಡ್ಕೊಡ್ತಾನೆ ಇರ್ತಾಳೆ. ಇರ್ಲಿ ಪರವಾಗಿಲ್ಲ ಬಿಡಿ. ನೀವು ಮಾತ್ರ ಖಂಡಿತವಾಗ್ಲೂ ಮದ್ವೆಗೆ ಬರ್ಬೇಕು. ಮದ್ವೆ ಡೇಟ್ ಫಿಕ್ಸ್ ಆಯ್ತೇನವಾ? ಇನ್ನೂ ಇಲ್ಲ ಅಂಕಲ್, ಹುಡುಗನ್ ಮನೆಯವರು ತಿಳಿಸ್ತೀವಿ ಅಂತ ಹೇಳಿದ್ದಾರೆ. 1 ತಿಂಗಳೊಳಗಡೆನೆ ಫಿಕ್ಸ್ ಆಗ್ಬಿಡುತ್ತೆ. ಅದಕ್ಕೆ ಇವಾಗ್ಲೇನೆ ಸೀರೆ ಎಲ್ಲ ಶಾಪಿಂಗ್ ಮಾಡಿದ್ವಿ. ಆಯ್ತು ಇರ್ಲಿ ಬಿಡವ, ಒಳ್ಳೇದೇ ಆಯ್ತು. ಬರ್ತೀವಿ ಬಿಡವ, ಖಂಡಿತವಾಗ್ಲೂ ಬರ್ತೀವಿ. ಅಂದಾಗೆ ರಕ್ಷಿತಾ ಇಲ್ಲಿ ಅಂಕಲ್? ರಕ್ಷಿತಾ ನಿಮ್ಮನೆ ತಕ್ಕೆ ಹೋಟ್ಲು ಕಣವ, ಈ ತಗೋಬತ್ತೀನಿ ಕಾವೇರಿ ಕರ್ಕೊಂಡೋಗಿ ಅಂತ ನಿಮ್ಮನೆ ತಕ್ಕೆ ಹೋಟ್ಲು. ಅವಳು ಹತ್ತೋಗಳೇ ನೀವು ಇತ್ತು ಬಂದಿದ್ದೀರಾ ಅಷ್ಟೇ. ಹೌದಾ ಅಂಕಲ್? ಹಾಗಿದ್ರೆ ನಾನು ಹೋಗ್ತೀನಿ ಬಿಡಿ ಅಂಕಲ್. ನಾನು ರಕ್ಷಿತಾ ಇಬ್ರು ಹೋಗಿ ನೀರು ತಗೊಂಡ್ ಬರ್ತೀವಿ. ನಮ್ಮನೆಯಲ್ಲೂ ಸ್ವಲ್ಪ ನೀರು ಖಾಲಿ ಆಗಿತ್ತು, ಹೋಗೋಣ ಅನ್ಕೊಂಡೆ. ಆಯ್ತವ, ಹೋಗ್ಬಾ. ಸರಿ ಆಂಟಿ, ಖಂಡಿತವಾಗ್ಲೂ ಬರ್ಬೇಕು ನೀವು. ಸರಿ ಕಣವ, ಆಯ್ತು ಬರ್ತೀನಿ ಹೇಳು. ಮನೆ ತಕ ಬಂದು ಸೀರೆ ಕೊಟ್ಟಿದ್ಯಾ, ಬರ್ದಂಗಿರಕ್ಕಾಗ್ತದಾ? ಆಯ್ತು. ಸರಿ ಆಂಟಿ, ನಾವಿನ್ ಬರ್ತೀವಿ. ಅಂಕಲ್ ಬರ್ತೀವಿ ಅಂಕಲ್. ಸರಿ ಕಣಮ್ಮ, ಆಯ್ತು, ಒಳ್ಳೇದಾಗ್ಲಿ. ಏ ಗಂಗೆ, ಅದ್ಯಾವಾಗಲೇ ನೀನು 2,000 ರೂಪಾಯಿ ಕೊಟ್ಬಿಟ್ಟು ಸೀರೆ ತಗೊಬಂದೆ? ಒಂದು ವಾರದಿಂದ ನಾನು ಮನೇಲೇ ಇದ್ದೀನಿ, ನೀನು ಆಚೆ ಕಡೆಗೆ ಒಂದು ಹೆಜ್ಜೆನೂ ಕಾಲಿಟ್ಟಿಲ್ಲ. ಅದ್ಯಾವಾಗಿಂದ 2,000 ರೂಪಾಯಿ ಸೀರೆ ತಗೊಬಂದೆ ನೀನು? ದುಡ್ಡಿಲ್ಲ ಅಂತ ಒಣಗುಡ್ತಿರ್ತೀಯ. ಈಗ ನೋಡಿದ್ರೆ 2,000 ರೂಪಾಯಿ ಕೊಟ್ಟು ಸೀರೆ ತರ್ತೀನಿ ಅಂತೀಯ, ಏನೇ ನಿಂದು? ಅಯ್ಯಯ್ಯಯ್ಯ, ನಾನು ಏನಾರ ಮಾತಾಡ್ಬೇಕಂದ್ರೆ ಮಧ್ಯದಲ್ಲಿ ಅಡ್ಡಬಾಯಿ ಹಾಕೊಂಡು ಬರ್ತಿಲ್ಲ ನೀನು. ಏನು ಅನ್ಸಕ್ಕಿಲ್ವಾ ನಿಂಗೆ? ನನ್ನ ಮರ್ಯಾದೆ ಕಳಿಯಕ್ಕೆ ಅಂತಾನೆ ಬಂದಿದ್ಯಾ ನೀನು? ಅಲ್ಲ ಕಣೆ, ಇವಾಗ ಏನೇ ಅಂತ ಕೇಳ್ದೆ ನಾನು? ಅಯ್ಯೋ, ನನ್ನ ಹಣೆ ಬರಕ್ಕೆ ಹೊಸ ಸೀರೆ ಎಲ್ಲಿ ಬರ್ದೈತಿಲ್ಲ ನನ್ನ ಹಣೆಲಿ. ಏನೋ ಅವ್ರ ಮುಂದೆ ಸ್ವಲ್ಪ ಬಿಲ್ಡಪ್ ತಗೊಳ್ಳೋಣ ಅಂತ ನಾನು ಸೀರೆ ತಗೊಂಡಿದ್ದೀನಿ ಅಂತ ಒಂದು ನಾಟಕ ಮಾಡಿದ್ನಪ್ಪ. ಅದಕ್ಕೆ ನೀನು ನಾಳೆ ಕಡ್ಡಿ ಅಲ್ಲಾಡಿಸ್ಲಿ ಅಂತ ಬಂದಿದ್ಯಾ. ಓಹೋ, ಹಂಗ ವಿಚಾರ. ಬಿಡು. ಅಲ್ಲ ಕಣೆ, ಆ ಹುಡುಗಿರ ಮುಂದೆ ಬಿಲ್ಡಪ್ ತಗೊಂಡ್ರೆ ಏನೋ ಸಿಗ್ತದೆ ನಿಂಗೆ? ಅಲ್ಲ, ಅವ್ರೆ ನಿನ್ಗೆ ಅಂತಾರ ಮಾಡ್ತಾರ, ಆಡ್ಕತಾರ ಹೇಳು? ಆಡೋದು ನೀನೆ, ಅನ್ನೋದು ನೀನೆ. ಪಾಪ ಹೆಣ್ಮಗ ಎಷ್ಟು ಒಳ್ಳೇದು. ಅಷ್ಟು ಸುಖವಾಗಿ ಬೆಳೆದಿದ್ರು ಒಂಚೂರು ದುರಂಕಾರ ತೋರ್ಸಲ್ಲ. ನೀನು ಇದ್ಯಪ್ಪ, ಮಧ್ಯರಾತ್ರಿ ಕೊಡೆ ಇಟ್ಕೊಂಡ್ರು ಅಂತಾರಲ್ಲ, ಅಂತ ಕೆಲಸ ಮಾಡ್ತೀನಿ ನೀನು. ಏನೋ ಒಂದು ಅನ್ಕ, ಹೆಂಗೋ ಹೊಸ ಸೀರೆ ಕೊಟ್ಟವ್ರೆ, ಕಾಯ್ಕೊಂಡು ಕೂತಿದ್ರೆ ನೀನಂತೂ ಕೊಡಿಸ್ತಿರ್ಲಿಲ್ಲ. ಹೆಂಗೋ ಕಾವೇರಿ ಮದುವೆ ಫಿಕ್ಸ್ ಆಗಿರೋದಕ್ಕೆ ನನಗೆ ಒಂದ್ಸತಿ ಸೀರೆ ಏನಾದರೂ ಬಂತು, ಹೋಗ್ಬಿಟ್ಟು ಬ್ಲೌಸ್ ಹಾಕ್ಬಿಟ್ಟು ಬರ್ತೀನಿ. ಬ್ಲೌಸ್ಗೆ ನೀನೇ ದುಡ್ಡು ಕೊಡ್ಬೇಕು, ನಂತ ಬಿಡ್ಗಾಸು ಇಲ್ಲ. ಏನಂತವಿಲ್ಲೈತೆ? ನಂಗೆ ಗೊತ್ತಿಲ್ಲ, ನೀನು ಕೊಡ್ಬೇಕಷ್ಟೇ. ಇಲ್ಲ ಅಂದ್ರೆ ನನ್ನ ಮದುವೆಗೆ ಬರಕೇ ಇಲ್ಲ. ಅಯ್ಯೋ, ಅಂತ ಕೆಲಸ ಮಾಡ್ಬಿಟ್ಟು ಆಮೇಲೆ ಪಾಪ ಅವ್ರು ಮನೆ ತನಕ ಬಂದು ಸೀರೆ ಕೊಟ್ಟೋಗೋರೆ, ಒಂದು ಬ್ಲೌಸ್ ವಿಷಯಕ್ಕೆ ಬರ್ದಂಗೆ ಮಾಡ್ಬಿಟ್ಟು ಆಮೇಲೆ. ಆಯ್ತು ಹೇಳು, ಹೊಲಾಕು ಹೆಂಗೋ ನೋಡೋಣ.